ನಮಸ್ಕಾರ. ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಚೀನಾ ಯಾವ ಹೊಸ ದಾಖಲೆಯನ್ನು ಮಾಡಿದೆ? ಸ್ಯಾಲರಿ ಜೊತೆಗೆ ವಜಾ ಸುದ್ದಿ ಯಾವ ಕಂಪನಿಯಲ್ಲಿ ಕೇಳಿದೆ? ಹೆಲ್ತ್ ಅಂಡ್ ಎನರ್ಜಿ ಡ್ರಿಂಕ್ ಮಾರಾಟ ಮಾಡುವ ಕಂಪನಿಗಳಿಗೆ ಸರ್ಕಾರ ಯಾವ ಸೂಚನೆಯನ್ನು ಕೊಟ್ಟಿದೆ? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಯೂ ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. 70,000 ದಾಟಿದ ಚಿನ್ನದ ಬೆಲೆ. ಚಿನ್ನದ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದೆ. 2 ದಿನಗಳ ಹಿಂದೆ ಸೋಮವಾರವೇ ದಾಖಲೆಯ ಮಟ್ಟ 69,487 ರೂಪಾಯಿಗೆ ತಲುಪಿದ್ದ ಚಿನ್ನ ಇಂದು ಮತ್ತೆ ಹೊಸ ದಾಖಲೆಯನ್ನು ಮಾಡಿದೆ. ಚಿನ್ನ 70,000 ತಲುಪಿದೆ. 10 ಗ್ರಾಂಗೆ ಎಂಸಿಎಕ್ಸ್ನಲ್ಲಿ ಚಿನ್ನ 70,379 ರೂಪಾಯಿ ಇಂಟ್ರಾಡೇ ಹೈ ಆಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಬಗ್ಗೆ ಮಾತನಾಡುವುದಾದರೆ ಕಾಮೆಕ್ಸ್ನಲ್ಲಿ ಚಿನ್ನ ದಾಖಲೆಯ ಮಟ್ಟ 2,308.80 ಮುಟ್ಟಿದೆ. ತಜ್ಞರ ಪ್ರಕಾರ ಚಿನ್ನದ ಈ ಏರಿಕೆಗೆ ಒಂದು ಕಾರಣ ಭಾರತದಲ್ಲಿ ಚಿನ್ನದ ಆಮದು ಕಡಿಮೆಯಾಗಿರುವುದು. ಎರಡನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ಹಿಂಜರಿತದ ಸಾಧ್ಯತೆ ಇದೆ. ಇದರಿಂದಾಗಿ ಚಿನ್ನದ ಬೆಲೆಗೆ ಬೆಂಬಲ ಸಿಗುತ್ತಿದೆ. ಆದರೆ ಚಿನ್ನ ದುಬಾರಿಯಾಗುತ್ತಿರುವ ರೀತಿ ನೋಡಿದರೆ ಭವಿಷ್ಯದಲ್ಲಿ ಬೇಡಿಕೆ ಕಡಿಮೆಯಾಗಬಹುದು ಎನ್ನಲಾಗುತ್ತಿದೆ. ಎನರ್ಜಿ ಮತ್ತು ಹೆಲ್ತ್ ಡ್ರಿಂಕ್ ಹೆಸರಿನಲ್ಲಿ ಬೇಕಾಬಿಟ್ಟಿ ಮಾರಾಟ ಮಾಡಬೇಡಿ. ಹೆಲ್ತ್ ಮತ್ತು ಎನರ್ಜಿ ಡ್ರಿಂಕ್ಸ್ ಹೆಸರಿನಲ್ಲಿ ಜ್ಯೂಸ್ ಮಾರಾಟ ಮಾಡುವುದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಸರ್ಕಾರ ನಿರ್ಧರಿಸಿದೆ. ಹೆಲ್ತ್ ಮತ್ತು ಎನರ್ಜಿ ಡ್ರಿಂಕ್ಸ್ ಹೆಸರಿನಲ್ಲಿ ಎಲ್ಲ ರೀತಿಯ ಜ್ಯೂಸ್ ಮಾರಾಟ ಮಾಡಬಾರದು ಎಂದು ಸರ್ಕಾರ ಇ-ಕಾಮರ್ಸ್ ವೆಬ್ಸೈಟ್ಗಳಿಗೆ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿದೆ. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಂದರೆ FSSAI ಎಲ್ಲ ಇ-ಕಾಮರ್ಸ್ ಕಂಪನಿಗಳು ತಮ್ಮ ವೆಬ್ಸೈಟ್ಗಳಲ್ಲಿ ಮಾರಾಟವಾಗುವ ಆಹಾರ ಉತ್ಪನ್ನಗಳನ್ನು ಸರಿಯಾಗಿ ವರ್ಗೀಕರಿಸಿ ಎಂದು ಕೇಳಿಕೊಂಡಿದೆ. ಉತ್ಪನ್ನ ಸರಿಯಾದ ವಿಭಾಗದಲ್ಲಿ ಇಲ್ಲದಿದ್ದರೆ ಗ್ರಾಹಕರಿಗೆ ಗೊಂದಲವಾಗುತ್ತೆ ಎಂದು FSSAI ಹೇಳಿದೆ. ಇತ್ತೀಚೆಗೆ ಬಾಬಾ ರಾಮದೇವ್ ಅವರ ಪತಂಜಲಿಯ ದಾರಿ ತಪ್ಪಿಸುವ ಜಾಹೀರಾತುಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿತ್ತು. ಇದಕ್ಕಾಗಿ ಪತಂಜಲಿ ಕ್ಷಮೆಯಾಚಿಸಬೇಕಾಯಿತು. ನ್ಯಾಯಾಲಯವು ಆಯುಷ್ ಸಚಿವಾಲಯದಿಂದ ಈ ಬಗ್ಗೆ ಉತ್ತರವನ್ನು ಕೇಳಿದೆ ಎಂದು ಹೇಳಲಾಗಿದೆ. ದಾರಿ ತಪ್ಪಿಸುವ ಜಾಹೀರಾತುಗಳ ಬಗ್ಗೆ ಇತರೆ ಕಂಪನಿಗಳ ವಿರುದ್ಧವೂ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತಿದೆ. ನೌಕರರ ವಜಾಕ್ಕೆ ಮುಂದಾದ ಬೈಜೂಸ್. ಆರ್ಥಿಕ ಮುಗ್ಗಟ್ಟಿನಲ್ಲಿ ಸಿಲುಕಿರುವ ಎಡ್ಟೆಕ್ ಕಂಪನಿ ಬೈಜೂಸ್ ಮಾರ್ಚ್ ತಿಂಗಳಾದರೂ ತನ್ನ ಉದ್ಯೋಗಿಗಳಿಗೆ ಸಂಬಳ ನೀಡಲು ಸಾಧ್ಯವಾಗಿಲ್ಲ. ಈಗ ಕಂಪನಿಯಲ್ಲಿ ಉದ್ಯೋಗಿಗಳನ್ನು ವಜಾಗೊಳಿಸುವ ವರದಿಗಳು ಸಹ ಹೊರಬರಲು ಪ್ರಾರಂಭಿಸಿವೆ. ಇದಕ್ಕೆ ಕಂಪನಿ ಅನುಸರಿಸಿದ ಮಾರ್ಗದ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಎತ್ತಲಾಗುತ್ತಿದೆ. HR ಕರೆ ಮಾಡಿ ಕೆಲಸದಿಂದ ವಜಾ ಮಾಡುತ್ತಿದ್ದಾರೆ ಎಂದು ನೌಕರರು ಹೇಳುತ್ತಿದ್ದಾರೆ. ಯಾವುದೇ ನೋಟಿಸ್ ಕೂಡ ಕೊಡುತ್ತಿಲ್ಲ. 500ರಿಂದ 1000 ಉದ್ಯೋಗಿಗಳನ್ನು ವಜಾ ಮಾಡಲು ಯೋಜಿಸಲಾಗಿದೆ ಎನ್ನಲಾಗಿದೆ. ಬೈಜೂಸ್ ಕಳೆದ 2 ವರ್ಷಗಳಲ್ಲಿ ಸುಮಾರು 10,000 ಉದ್ಯೋಗಿಗಳನ್ನು ವಜಾಗೊಳಿಸಿದೆ. ಬೈಜು ವಕ್ತಾರರು ವಜಾಗೊಳಿಸುವಿಕೆಯನ್ನು ದೃಢಪಡಿಸಿದ್ದಾರೆ. ಇದು ರೀಸ್ಟ್ರಕ್ಚರಿಂಗ್ ಕ್ರಮವಾಗಿದ್ದು ಇದನ್ನು ಅಕ್ಟೋಬರ್ 2023ರಲ್ಲೇ ಪ್ರಕಟಿಸಿದ್ದೇವೆ. ವೆಚ್ಚ ಕಡಿಮೆ ಮಾಡಲು ಮತ್ತು ಹಣಕಾಸು ನಿರ್ವಹಣೆಗೆ ಈ ಕ್ರಮವನ್ನು ಕೈಗೊಂಡಿದ್ದೇವೆ. ಷೇರುದಾರರ ಜೊತೆಗಿನ ವಿವಾದದಿಂದಾಗಿ ಕಂಪನಿ ಸಂಕಷ್ಟಕ್ಕೆ ಸಿಲುಕಿದೆ. ಇದರಿಂದ ನೌಕರರು ಕೂಡ ತೀವ್ರ ಒತ್ತಡಕ್ಕೆ ಒಳಗಾಗಿದ್ದಾರೆ ಎಂದು ಅವರು ಹೇಳಿದರು. ಭಾರತಕ್ಕೆ ಸಂಕಷ್ಟ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ 90ಕ್ಕೆ ತಲುಪುವ ಸಾಧ್ಯತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡುಬಂದಿದ್ದು ಶೀಘ್ರದಲ್ಲಿಯೇ ಪ್ರತಿ ಬ್ಯಾರೆಲ್ಗೆ $90 ದಾಟುವ ಸಾಧ್ಯತೆ ಇದೆ. ಬ್ರೆಂಟ್ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $88.28ನಲ್ಲಿದೆ. ಮುಂಬರುವ ದಿನಗಳಲ್ಲಿ ಭಾರತದ ಸಮಸ್ಯೆಗಳನ್ನು ಇದು ಇನ್ನಷ್ಟು ಹೆಚ್ಚಿಸಬಹುದು. ಇಂಧನಕ್ಕೆ 80% ಆಮದಿನ ಮೇಲೆ ಭಾರತ ಅವಲಂಬಿತವಾಗಿದೆ. ಜಾಗತಿಕ ಸಂಘರ್ಷ ಮತ್ತು ಪೂರೈಕೆಯ ಅಡೆತಡೆಗಳಿಂದಾಗಿ ಕಚ್ಚಾ ತೈಲ ಬೆಲೆಯಲ್ಲಿ ಈ ಏರಿಕೆ ಸಂಭವಿಸಿದೆ. ಪ್ರಸ್ತುತ ಬ್ರೆಂಟ್ ಕಚ್ಚಾ ತೈಲ ಪ್ರತಿ ಬ್ಯಾರೆಲ್ಗೆ 88.28 ಆಗಿದೆ. WTI ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ 84.75 ಇದೆ. ಭಾರತದ ಸರ್ಕಾರಿ ತೈಲ ಮಾರುಕಟ್ಟೆ ಕಂಪನಿಗಳು ಇತ್ತೀಚೆಗೆ ಲೋಕಸಭೆ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಲೀಟರ್ಗೆ $2 ಇಳಿಕೆ ಮಾಡಿದವು. ಆದರೆ ಕಚ್ಚಾ ತೈಲದ ಬೆಲೆ ಏರಿಕೆಯ ನಂತರ ತೈಲ ಕಂಪನಿಗಳ ವೆಚ್ಚಗಳು ಹೆಚ್ಚಾಗುತ್ತವೆ. ಆದರೆ ಚುನಾವಣೆಗಳಿಂದಾಗಿ ಏರುತ್ತಿರುವ ವೆಚ್ಚದ ಹೊರೆಯನ್ನು ಸಾಮಾನ್ಯ ಜನರ ಮೇಲೆ ಹೊರಿಸಲು ಸಾಧ್ಯವಾಗುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ತೈಲ ಕಂಪನಿಗಳ ನಷ್ಟ ಹೆಚ್ಚಾಗಬಹುದು. 2024-25ರ ಅಸೆಸ್ಮೆಂಟ್ ವರ್ಷಕ್ಕೆ ಆದಾಯ ತೆರಿಗೆಯ ರಿಟರ್ನ್ ಸಲ್ಲಿಸುವುದಕ್ಕೆ ITR ಫಾರ್ಮ್ ಬಿಡುಗಡೆ.
ನೀವು ಈಗ ಫಿನಾನ್ಷಿಯಲ್ ಇಯರ್ 2023-24 ಮತ್ತು ಅಸೆಸ್ಮೆಂಟ್ ಇಯರ್ 2024-25ಕ್ಕೆ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸಬಹುದು. ಆದಾಯ ತೆರಿಗೆ ಇಲಾಖೆಯು ITR 1, ITR 2, ITR 4 ಫಾರ್ಮ್ಗಳನ್ನು ಏಪ್ರಿಲ್ 1, 2024ರಿಂದ ಬಿಡುಗಡೆ ಮಾಡಿದೆ. 2024-25ರ ಅಸೆಸ್ಮೆಂಟ್ ಇಯರ್ಗೆ ಆದಾಯ ತೆರಿಗೆಯ ರಿಟರ್ನ್ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ 31 ಜುಲೈ 2024 ಆಗಿದೆ. ಆದಾಯ ತೆರಿಗೆಯ ಫೈಲಿಂಗ್ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ನಲ್ಲಿ ರಿಟರ್ನ್ ಸಲ್ಲಿಸಬಹುದು. USSD ಕಾಲ್ ಫಾರ್ವರ್ಡ್ ಸರ್ವಿಸ್ ಏಪ್ರಿಲ್ 15ರಿಂದ ಕ್ಲೋಸ್. ದೇಶದಲ್ಲಿ ಆನ್ಲೈನ್ ವಂಚನೆ ಪ್ರಕರಣಗಳು ನಿರಂತರವಾಗಿ ಹೆಚ್ಚುತ್ತಿವೆ. ಇದನ್ನು ಎದುರಿಸುವುದಕ್ಕೆ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. USSD ಕೋಡ್ಗಳನ್ನು ಬಳಸಿಕೊಂಡು ಕಾಲ್ ಫಾರ್ವರ್ಡ್ ಮಾಡುವುದನ್ನು ನಿಲ್ಲಿಸುವಂತೆ ಏರ್ಟೆಲ್ ಮತ್ತು ಜಿಯೋ ಸೇರಿದಂತೆ ಎಲ್ಲ ಟೆಲಿಕಾಂ ಕಂಪನಿಗಳಿಗೆ ಟೆಲಿಕಾಂ ಇಲಾಖೆ ಆದೇಶ ನೀಡಿದೆ. ಈ ಆದೇಶದ ಅಡಿಯಲ್ಲಿ ಏಪ್ರಿಲ್ 15, 2024ರ ನಂತರ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಕಾಲ್ ಫಾರ್ವರ್ಡ್ ಸೇವೆಗಳು ನಿಲ್ಲುತ್ತವೆ. ಭೂತಾನ್ ಪ್ರವಾಸಕ್ಕೆ ವಿಶೇಷ ಪ್ಯಾಕೇಜ್. IRCTC ಭೂತಾನ್ಗಾಗಿ ಬ್ಲಿಸ್ಫುಲ್ ಭೂತಾನ್ ದಿ ಜುವೆಲ್ ಆಫ್ ಹಿಮಾಲಯಸ್ ಎಂಬ ಹೆಸರಿನಲ್ಲಿ ವಿಶೇಷ ಪ್ರವಾಸದ ಪ್ಯಾಕೇಜ್ ಅನ್ನು ಹೊರತಂದಿದೆ. ಈ ಟೂರ್ ಮಧ್ಯಪ್ರದೇಶದ ರಾಜಧಾನಿ ಇಂದೋರ್ನಿಂದ ಪ್ರಾರಂಭವಾಗುತ್ತೆ. ಪ್ಯಾಕೇಜ್ನಲ್ಲಿ ಭೂತಾನ್ನ ನಗರಗಳಾದ ಪಾರೋ, ಥಿಂಪು ಮತ್ತು ಪುನಾಸಾಗೆ ಕರೆದೊಯ್ಯಲಾಗುತ್ತೆ. ಇಂದೋರ್ನಿಂದ ಕೋಲ್ಕತಾಗೆ ಮತ್ತು ನಂತರ ಕೋಲ್ಕತಾದಿಂದ ಥಿಂಪುಗೆ ವಿಮಾನ ಪ್ರಯಾಣ ಸೌಲಭ್ಯವಿದೆ. ಭೂತಾನ್ನಲ್ಲಿರುವ 3 ಸ್ಟಾರ್ ಹೋಟೆಲ್ನಲ್ಲಿ ಉಳಿಯುವುದಕ್ಕೆ ಅವಕಾಶವನ್ನು ಪಡಿತಾರೆ. ಬೆಳಗಿನ ಉಪಹಾರ, ಮಧ್ಯಾಹ್ನ ಮತ್ತು ರಾತ್ರಿಯ ಊಟವು ಇದರಲ್ಲಿ ಸೇರಿದೆ. ಪ್ಯಾಕೇಜಿನ ಬೆಲೆಯ ಬಗ್ಗೆ ಮಾತನಾಡುವುದಾದರೆ ಒಬ್ಬ ವ್ಯಕ್ತಿಗೆ 1,01,000 ರೂಪಾಯಿ, ಡಬಲ್ ಆಕ್ಯುಪೆನ್ಸಿಯಲ್ಲಿ 85,400 ಮತ್ತು ಟ್ರಿಪಲ್ ಆಕ್ಯುಪೆನ್ಸಿಯಲ್ಲಿ 83,500 ರೂಪಾಯಿ ಪ್ರತಿ ವ್ಯಕ್ತಿಗೆ ಶುಲ್ಕವನ್ನು ಕಟ್ಟಬೇಕಾಗತ್ತೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.